ರಾಜ್ಯದ ಜನರಿಗೆ ಗ್ಯಾಸ್ ಶಾಕಿಂಗ್ ನ್ಯೂಸ್ ಇದು. ಕಮರ್ಷಿಯಲ್ ಆಯ್ತು, ಗೃಹ ಬಳಕೆ ಗ್ಯಾಸ್ಗೂ ಕೂಡ ಗ್ರಹಣ ಹಿಡಿತಾ ಇದೆ. ನಿಮ್ಮ ಕಿಚನ್ಗೂ ಕೂಡ ಬಂದೇ ಬಿಡ್ತು ಗ್ಯಾಸ್ ಕುತ್ತು ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇಷ್ಟು ದಿನ ಆರಾಮಾಗಿದ್ರು ಜನಸಾಮಾನ್ಯರು, ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾದಂತಹ ಅಭಾವ ಇಲ್ಲ ಅಂತ. ಆದ್ರೆ ಇದೀಗ ಕಮರ್ಷಿಯಲ್ ಆಯ್ತು, ಗೃಹ ಬಳಕೆ ಗ್ಯಾಸ್ಗೂ ಕೂಡ ಗ್ರಹಣ ಹಿಡಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮ್ಮ ಕಿಚನ್ಗೂ ಕೂಡ ಗ್ಯಾಸ್ ಕುತ್ತು ಬಂದೇ ಬಿಡ್ತಾ ಹಾಗಾದ್ರೆ ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆಯಾ? ನೀವು ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಗಿದೆ. ಈ ಒಂದು ಸುದ್ದಿ ಇದೀಗ ಕಮರ್ಷಿಯಲ್ ಆಯ್ತು, ಗೃಹ ಬಳಕೆ ಗ್ಯಾಸ್ಗೂ ಕೂಡ ಗ್ರಹಣ ಹಿಡಿತಾ ಇರುವಂತದ್ದು. ಎಲ್ಲ ಆರಾಮಾಗಿದ್ರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಅಷ್ಟೇ ತೊಂದರೆ ಆಗ್ತಾ ಇರೋದು, ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ. ಆದ್ರೆ ಇದೀಗ ನೀವು ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗಲ್ವಾ? ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಗಿದೆ. ರಾಜ್ಯದ ಜನರಿಗೆ ಗ್ಯಾಸ್ ಶಾಕಿಂಗ್ ನ್ಯೂಸ್ ಇದು. ಕಮರ್ಷಿಯಲ್ ಆಯ್ತು, ಗೃಹ ಬಳಕೆ ಗ್ಯಾಸ್ಗೂ ಕೂಡ ಗ್ರಹಣ ಬಡಿತಾ ಇದೆ ಇದೀಗ. ರಾಜ್ಯದ ಜನರಿಗೆ ಗ್ಯಾಸ್ ಶಾಕಿಂಗ್ ಸುದ್ದಿ ಇದು. ಯಾಕಂತ ಅಂದ್ರೆ ಇಷ್ಟು ದಿನ ಹೋಟೆಲ್ಗಳು ಬಂದಾಗ್ತಾ ಇತ್ತು, ಹೋಟೆಲ್ ಬಂದಾಗಿದ್ರಿಂದ ಜನಜೀವನವೇ ಅಸ್ತವ್ಯಸ್ತ ಆಗಿತ್ತು. ಆದ್ರೆ ಗೃಹ ಬಳಕೆಯ ಗ್ಯಾಸ್ ನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಅದಕ್ಕೂ ಕೂಡ ಗ್ರಹಣ ಬಡಿತಾ ಇದೆ. ಬುಕ್ ಮಾಡಿದ್ರು ಕೂಡ ನಿಮಗೆ ಸುಲಭಕ್ಕೆ ಗ್ಯಾಸ್ ಸಿಗೋದಿಲ್ಲ. ಬುಕ್ ಮಾಡಿ ವಾರ ಕಳೆದ್ರೂ ಕೂಡ ಸಿಲಿಂಡರ್ ಬರೋದು ಡೌಟ್. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಯಿಂದಲೇ ಶಾಕಿಂಗ್ ಸತ್ಯ ರಿವೀಲ್ ಆಗಿದೆ. ನಿಮ್ಮ ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಗ್ತಾ ಇದೆ. ನೀವು 2000 ಕೊಟ್ಟರು ಕೂಡ ಗ್ಯಾಸ್ ಸಪ್ಲೈ ಮಾಡೋದಿಕ್ಕಾಗೋದಿಲ್ಲ. ಬುಕ್ ಮಾಡಿ ಅದೃಷ್ಟ ಇದ್ರೆ ಬರುತ್ತೆ ಅಂತ ಏಜೆನ್ಸಿ ತಿಳಿಸಿರೋಂಥದ್ದು. ಈಗಾಗಲೇ ಹೋಟೆಲ್ಗಳು ಗ್ಯಾಸ್ ಇಲ್ಲದೆ ಬಂದಾಗಿವೆ. ಇದು ಮಂಜುನಾಥ್ ಅಂತ ಹೇಳಿ ಸರ್. ಮಂಜುನಾಥ್ ಅಂತ ಹೇಳಿ ಗ್ಯಾಸ್ ಬುಕ್ ಮಾಡಿದ್ವಿ. ಯಾವಾಗ ಮಾಡಿದ್ವಿ? ಇವತ್ತು ಬೆಳಿಗ್ಗೆ ಮಾಡಿದ್ವಿ ಸರ್. ಇನ್ನು ಇವತ್ತು ಮಾಡಿದ್ದು ಸಿಗಲ್ಲ ಸರ್. ಇವಾಗಲೇ ಯಾವಾಗ ಸಿಗುತ್ತೆ ಸರ್? ಲೇಟು, ಇವಾಗ ಒಂದು ವಾರದ ಮೇಲೆ ಆಗುತ್ತೆ, ಒಂದು ವಾರ ಆಗುತ್ತೆ. ಯಾಕೆ ಸರ್? ಮತ್ತೆ ಹೆಂಗೆ ಸರ್? ಮತ್ತೆ ಗ್ಯಾಸ್ ಇಲ್ಲಲ್ಲ ಸರ್ ನನಗೆ. ನೋಡ್ತಾ ಇದ್ದೀರಲ್ಲ ಸರ್ ಟಿವಿಗಳಿಗೆ ನೀವು. ಬುಕ್ ಮಾಡಿ ಒಂದು ವಾರ ಆಗೇ ಆಗುತ್ತೆ. ಈಗ ಎಲ್ಲ ಲೋಡ್ಗಳು ಕಡಿಮೆ. ಅಲ್ಲ ಅವಾಗೆಲ್ಲ 2 ದಿನದೊಳಗೆ ಎರಡು ದಿನಕ್ಕೆ ಒಂದಿನಕ್ಕೆ ನಡೀತಾ ಇರೋದ್ರಿಂದ ಲೋಡ್ ಕಮ್ಮಿ, ಸ್ಟಾಕ್ ಕಮರ್ಷಿಯಲ್ ಅಂತೂ ಬರ್ತಾನೆ ಇಲ್ಲ. ಇವರು ಇವಾಗೆಲ್ಲ ಪೆಂಡಿಂಗ್ ಜಾಸ್ತಿ ಆಗಿ 1ನೇ ತಾರೀಕು 11ನೇ ತಾರೀಕು ಆರ್ಡರ್ ಸಪ್ಲೈ ಮಾಡ್ತಾ ಇದೀವಿ ಇನ್ನ. ಓಕೆ. ಈಗ ಅವೆಲ್ಲ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದ್ಮೇಲೆ ನಿಮ್ದು ಸೀರಿಯಲ್ ಪ್ರಕಾರ ಕೊಡಬೇಕು ಹಾಗೆ. ಅಲ್ಲ ಅಂದ್ರೆ ಇವತ್ತು ಗ್ಯಾಸ್ ಬುಕ್ ಮಾಡಿದ್ರೆ ಅಂದ್ರೆ ಮತ್ತೆ ನನಗೆ ಇವಾಗ ಗ್ಯಾಸ್ ಬರೋಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ? ಒಂದು ವಾರ ಆಗುತ್ತೆ ಸರ್ ಮಿನಿಮಮ್ ಬುಕ್ ಮಾಡಿದ್ಮೇಲೆ. ಈಗ ಒಂದು ವಾರವರೆಗೂ ಗ್ಯಾಸ್ ಸಿಗಲ್ಲ? ಸಿಗಲ್ಲ. ಏನಾದರೂ ಆಲ್ಟರ್ನೇಟ್ ಆ ಥರ ಏನಾದರೂ ಕೊಡ್ಬೋದಾ ಸರ್? ಇಲ್ಲ ಸರ್, ಏನು ಸಿಗಲ್ಲ. ನೋಡಿ ಏನಾದರೂ ಸ್ವಲ್ಪ ಅಟ್ಲೀಸ್ಟ್ ಒಂಚೂರು ಒಂದು 50 ಜಾಸ್ತಿ ಕೊಡ್ತೀವಿ. ಇಲ್ಲ ಸರ್, ಆ ಥರ ಏನು ಸಿಗಲ್ಲ ಸರ್. ಹಾಂ, ಬಿಲ್ ಆದಮೇಲೆ ಕೊಡೋದು. ಹೌದು. ಈಗ ಎಷ್ಟಿದೆ ಗ್ಯಾಸ್ ರೇಟ್ ಸರ್? ಬಿಲ್ ಆದಮೇಲೆ ಫೋನ್ ಮಾಡ್ತೀನಿ ಆಗ. ಅಲ್ಲ ಈಗ ಗ್ಯಾಸ್ ರೇಟ್ ಎಷ್ಟಿದೆ ಈಗ? 916 ರೂಪಾಯಿ ಇದೆ. ನಮ್ಮದು ಸೇರಿ 960. 960. ಪರವಾಗಿಲ್ಲ. ಒಂದು ಸ್ವಲ್ಪ ಒಂದು 200-200 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಗಲ್ಲ ಸರ್, ಬೇಜಾರು ಮಾಡ್ಕೊಳ್ಳಿ. ಯಾಕಂದರೆ ಗ್ಯಾಸ್ ಇಲ್ಲ ಅದಕ್ಕೋಸ್ಕರ. ಇಲ್ಲ ಸಿಗಲ್ಲ ಸರ್. ಒಂದು 200-300? 200 ಅಲ್ಲ, ನೀವು 2000 ಕೊಟ್ಟರು ಕೊಡಲ್ಲ ಸರ್, ಯಾರೂ ಕೊಡ್ತಾ ಇಲ್ಲ. ಯಾವ ಕೊಡಂಗಿಲ್ಲ ಸರ್. ಈಗ ಬಿಲ್ ಆದ್ಮೇಲೆ ನಿಮಗೆ ಕೊಡ್ತೀವಿ, ಮುಂಚೆ ಥರ ಇಲ್ಲ ಇವಾಗ. ಓಕೆ. ಹಂಗಂದ್ರೆ ಇನ್ನೂ ಒಂದು ವಾರ ತನಕ ಗ್ಯಾಸ್ ಇಲ್ಲ? ನಿಮ್ಗೆ ಬಿಲ್ ಆದ್ಮೇಲೆ ನಾಳೆ ಫೋನ್ ಮಾಡ್ತೀನಿ. ಸರಿ. ಫೋನ್ ಮಾಡ್ತೀವಿ, ಯಾವುದೇ ತಾಳಿ. ಓಕೆ ಸರ್. ಓಕೆ. ಸರ್ ನಮಸ್ತೆ. ಹಾಂ, ಇದು ಮಂಜುನಾಥ್ ಅಂತ ಹೇಳಿ ಸರ್. ಸರ್ ಮಂಜುನಾಥ್ ಅಂತ ಹೇಳಿ ಗ್ಯಾಸ್ ಬುಕ್ ಮಾಡಿದ್ವಿ. ಯಾವಾಗ ಮಾಡಿದ್ವಿ? ಇವತ್ತು ಬೆಳಿಗ್ಗೆ ಮಾಡಿದ್ವಿ ಸರ್. ಇನ್ನು ಇವತ್ತು ಮಾಡಿದ್ದು ಸಿಗಲ್ಲ ಸರ್. ಇವಾಗಲೇ ಯಾವಾಗ ಸಿಗುತ್ತೆ ಸರ್? ಲೇಟು, ಇವಾಗ ಒಂದು ವಾರದ ಮೇಲೆ ಆಗುತ್ತೆ, ಒಂದು ವಾರ ಆಗುತ್ತೆ. ಯಾಕೆ ಸರ್? ಮತ್ತೆ ಹೆಂಗೆ ಸರ್? ಮತ್ತೆ ಗ್ಯಾಸ್ ಇಲ್ಲಲ್ಲ ಸರ್ ನನಗೆ. ನೋಡ್ತಾ ಇದ್ದೀರಲ್ಲ ಸರ್ ಟಿವಿಗಳಿಗೆ ನೀವು. ಬುಕ್ ಮಾಡಿ ಒಂದು ವಾರ ಆಗೇ ಆಗುತ್ತೆ. ಈಗ ಎಲ್ಲ ಲೋಡ್ಗಳು ಕಡಿಮೆ. ಅಲ್ಲ ಅವಾಗೆಲ್ಲ 2 ದಿನದೊಳಗೆ ಎರಡು ದಿನಕ್ಕೆ ಒಂದಿನಕ್ಕೆ ನಡೀತಾ ಇರೋದ್ರಿಂದ ಲೋಡ್ ಕಮ್ಮಿ, ಸ್ಟಾಕ್ ಕಮರ್ಷಿಯಲ್ ಅಂತೂ ಬರ್ತಾನೆ ಇಲ್ಲ. ಇವರು ಇವಾಗೆಲ್ಲ ಪೆಂಡಿಂಗ್ ಜಾಸ್ತಿ ಆಗಿ 1ನೇ ತಾರೀಕು 11ನೇ ತಾರೀಕು ಆರ್ಡರ್ ಸಪ್ಲೈ ಮಾಡ್ತಾ ಇದೀವಿ ಇನ್ನ. ಓಕೆ. ಈಗ ಅವೆಲ್ಲ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದ್ಮೇಲೆ ನಿಮ್ದು ಸೀರಿಯಲ್ ಪ್ರಕಾರ ಕೊಡಬೇಕು ಹಾಗೆ. ಅಲ್ಲ ಅಂದ್ರೆ ಇವತ್ತು
ಗೃಹ ಬಳಕೆ ಗ್ಯಾಸ್ಗೂ ಕೂಡ ಗ್ರಹಣ ಹಿಡಿಯುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ನಮ್ಮ ಪ್ರತಿನಿಧಿ ಮಂಜುನಾಥ್ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ 2000 ಕೊಟ್ಟರು ಕೂಡ ಗ್ಯಾಸ್ ಸಿಗಲ್ಲ, ಅದರಲ್ಲೂ ಕೂಡ ಗೃಹ ಬಳಕೆಯ ಗ್ಯಾಸ್ ಸಿಗಲ್ಲ ಅಂತ ಹೇಳಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಯುದ್ಧದ ಎಫೆಕ್ಟು ಎಲ್ಲಿವರೆಗೂ ತಟ್ಟಿದೆ ಅಂದರೆ ಕೇವಲ ಹೋಟೆಲ್ಗಳು, ಇಂದಿರಾ ಕ್ಯಾಂಟೀನ್ಗಷ್ಟೇ ತಟ್ಟಿದೆ. ಬಟ್ ನಮಗೇನು ಮನೇಲಿ ನಾವು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ, ನಮಗೇನು ಸಮಸ್ಯೆ ಇಲ್ಲ ಅಂದ್ಕೊಂಡವ್ರಿಗೆ ಇದೀಗ ನಮ್ಮ ಮನೆಯ ಅಡುಗೆ ಮನೆಯವ್ರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಂದರೆ ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ ಏನಿತ್ತು, ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಹೆಚ್ಚಾಗಿತ್ತು. ಸೊ ಹೀಗಾಗಿ ಹೋಟೆಲ್ಗಳು ಬಂದ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಾಕಷ್ಟು ಹೋಟೆಲ್ಗಳು ಕೂಡ ಹೋಟೆಲ್ಗಳು ಬಂದಾಗಿದ್ವು, ಇಂದಿರಾ ಕ್ಯಾಂಟೀನ್ಗಳು ಕೂಡ ಬಂದಾಗಿದ್ವು, ಜೊತೆಗೆ ಹಾಸ್ಟೆಲ್ಗಳು ಕೂಡ ಬಂದಾಗಿದ್ವು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಮರ್ಷಿಯಲ್ ಗ್ಯಾಸ್ಗಳ ಬಳಕೆ ಸಿಗ್ತಾ ಇಲ್ಲ, ಜೊತೆಗೆ ಬಳಕೆಗೆ ಸರಬರಾಜು ಆಗ್ತಾ ಇಲ್ಲ ಅಂತೇಳಿ ನಾವು ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಸೊ ಈಗ ಕೇವಲ ಕಮರ್ಷಿಯಲ್ ಗ್ಯಾಸ್ ಬಳಕೆಯ ಅಭಾವ ಅಷ್ಟೇ ಅಲ್ಲ, ಇದೀಗ ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಸೊ ಎಲ್ಲ ಒಂದ್ ಕಡೆ ಅಂದ್ರೆ ಇವತ್ತು ಗ್ಯಾಸ್ ಬುಕ್ ಮಾಡಿದ ಕೂಡಲೇ ಅಥವಾ 1 ದಿನ ಅಥವಾ 2 ದಿನದೊಳಗೆ ಮನೆ ಹತ್ರ ಗ್ಯಾಸ್ ಬರ್ತಾ ಇತ್ತು. ಸೊ ಆದ್ರೆ ಇವತ್ತು ಗ್ಯಾಸ್ ಬುಕ್ ಮಾಡಿ ಏನು ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಸೊ ಈಗ ಏನು ಕಮರ್ಷಿಯಲ್ ಗ್ಯಾಸ್ ಬಳಕೆ ಆತಂಕ ಅಷ್ಟೇ ಅಲ್ಲ, ಇದೀಗ ನೀವೇನು ಗ್ಯಾಸ್ ಬುಕ್ ಮಾಡಿದಿರಿ ಈ ಗ್ಯಾಸ್ ಇನ್ನೂ 1 ವಾರ ಆದ್ರೂ ಕೂಡ ಬಹುತೇಕ ಬರುವುದು ಡೌಟ್ ಅಂತೇಳಿ ಇವತ್ತು ಫೋನ್ ಅಲ್ಲಿ ಹೇಳಿರುವಂತದ್ದು. ಅಂದ್ರೆ ಇವತ್ತು ಏನು ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡ್ತು, ಇವತ್ತು ಗ್ಯಾಸ್ ಬುಕ್ ಮಾಡಿದ್ವಿ, ನಮ್ದು ಗ್ಯಾಸ್ ಖಾಲಿಯಾಗಿದೆ, ಸೊ ಯಾವಾಗ ಗ್ಯಾಸ್ ಸಿಗುತ್ತೆ ಅಂದ್ರೆ ಗೃಹ ಬಳಕೆ ಗ್ಯಾಸ್ ಯಾವಾಗ ಸಿಗುತ್ತೆ ಅಂತ ಕೇಳಿದಾಗ ಸೊ ಈಗಾಗಲೇ ನೀವು ಕೂಡ ಗಮನಿಸ್ತಾ ಇದ್ದೀರಿ ಕಮರ್ಷಿಯಲ್ ಗ್ಯಾಸ್ಗಳ ಬಳಕೆ ಅಭಾವ ಹೆಚ್ಚಾಗಿದೆ. ಸೊ ಈಗ ಗೃಹ ಬಳಕೆಯ ಗ್ಯಾಸ್ ಕೂಡ ಸರಬರಾಜು ಆಗ್ತಾ ಇಲ್ಲ ಸರಿಯಾಗಿ, ಸೊ ಇನ್ನೂ 1 ವಾರ ಲೇಟ್ ಆಗ್ಬಹುದು ಅಂತೇಳಿ ಏನು ಏಜೆನ್ಸಿ ಅವರು ಹೇಳ್ತಿರುವಂತದ್ದು. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಹೋಟೆಲ್ಗಳಿಗಷ್ಟೇ ಆ ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ಗಳು ಸಂಕಷ್ಟ ಎದುರಾಗಿತ್ತು ಅಂತ ನೋಡಿದ್ವಿ, ಇದೀಗ ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಯುದ್ಧದಿಂದ ಆಗ್ತಿರುವಂತಹ ಎಫೆಕ್ಟ್ ನಮ್ಮ ಮನೆಯ ಅಂದ್ರೆ ನಮಗೂ ಕೂಡ ನಮ್ಮ ಹೊಟ್ಟೆ ಮೇಲೂ ಕೂಡ ಬರೆ ಇಳಿರುವಂತಹ ಸಂಕಷ್ಟ ಇದೀಗ ಎದುರಾಗಿರುವಂತದ್ದು. ಈಗಾಗಲೇ KS ಮುನಿಯಪ್ಪ ಅವರು ಕೂಡ ಈಗಾಗಲೇ ಅವರು ಅಂದ್ರೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಇನ್ನೂ ಕಮರ್ಷಿಯಲ್ ಗ್ಯಾಸ್ಗಳ ಸಂಕಷ್ಟ ಇನ್ನೂ 1 ವಾರ ಬಗೆಹರುತ್ತೆ, ಇನ್ನೊಂದು ವಾರದ ನಂತರ ಬಗೆಹರಿಸಬಹುದು ಅಂತೇಳಿ ಸರ್ಕಾರ ಒಂದ್ ಕಡೆ ಹೇಳ್ತಿರುವಂತದ್ದು. ಇದೀಗ ನೋಡಿದ್ರೆ ಗೃಹ ಬಳಕೆಯು ಕೂಡ ಗ್ಯಾಸ್ಗಳ ಸಂಕಷ್ಟ ಎದುರಾಗ್ತಿರುವಂತದ್ದು. ಸೊ ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂದ್ರೆ ಅಂದ್ರೆ ಹೋಟೆಲ್ ಅವರು ಈಗಾಗಲೇ ಏನು ಒಂದು ಇಂಡಕ್ಷನ್ ಸ್ಟವ್ ಆಗಿರ್ಬೋದು ಅಥವಾ ಈ ರೀತಿ ಬೇರೆ ಬೇರೆ ಎಲೆಕ್ಟ್ರಿಕಲ್ ಮೊರೆ ಹೋಗ್ತಿದ್ರೆ, ಇನ್ನು ಮನೆಯಲ್ಲಿ ಬಳಕೆ ಮಾಡುವಂತಹ ಗ್ಯಾಸ್ ಬಂದಾದ್ರೆ ಮನೆಯವ್ರು ಏನ್ ಮಾಡಬೇಕು ಅಂತೇಳಿ ಈಗ ಯಕ್ಷ ಪ್ರಶ್ನೆ ಕಾಡ್ತಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಈ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ ಸುಕನ್ಯಾ. ಎಸ್, ಧನ್ಯವಾದಗಳು ಮಂಜುನಾಥ್. ಹೆಚ್ಚಿನ ಮಾಹಿತಿಗಾಗಿ ಬುಕ್ ಮಾಡಿದ್ರು ಕೂಡ ಸದ್ಯಕ್ಕಂತೂ ಗ್ಯಾಸ್ ಸಿಗೋದಿಲ್ಲ, ಅದರಲ್ಲೂ ಕೂಡ ಗೃಹ ಬಳಕೆಯ ಗ್ಯಾಸ್ಗಳು ಸಿಗೋದು ಬಹುತೇಕವಾಗಿ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಷ್ಟು ದಿನ ಕೇವಲ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಷ್ಟೇ ಅಭಾವ ಉಂಟಾಗ್ತಾ ಇತ್ತು. ಇದೀಗ ಸದ್ಯದ ಮಟ್ಟಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್, ರಾಜ್ ನ್ಯೂಸ್ ಪ್ರತಿನಿಧಿ ನಡೆಸಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲಾಗಿದೆ ಕೆಲವೊಂದಷ್ಟು ಸುದ್ದಿಗಳು.